ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಐ ಹೋಪ್ ಇಷ್ಟ ಆಗುತ್ತೆ ಬಿಕಾಸ್ ಇದೊಂದು ವ್ಲಾಗ್ ಆಗಿರುತ್ತೆ. ಸೋಮವಾರದ ಈವ್ನಿಂಗ್ ವ್ಲಾಗ್ ಇದು. ಸೊ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದಾರೆ ಅಮ್ಮ. ಏನಕ್ಕೆ ಅಂತ ಹೇಳಿದ್ರೆ ಭಾನುವಾರ ಮಾಡಬೇಕಿತ್ತು, ಮಾಡಿರಲಿಲ್ಲ. ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗಿದ್ದ ಅಂತ ಹೇಳಿಬಿಟ್ಟು ಮಾಡಿರಲಿಲ್ಲ. ಸೊ ಸೋಮವಾರ ಈವ್ನಿಂಗ್ ಮಾಡ್ತಾಯಿದ್ದಾರೆ. ಈವ್ನಿಂಗ್ ಪೂರ್ತಿ ವ್ಲಾಗನ್ನು ಅಪ್ಲೋಡ್ ಮಾಡೋಣ ಅಂಥೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಬಿರಿಯಾನಿ ಯಾವ ಥರ ಮಾಡ್ತಾರೆ ಅಮ್ಮ ಅಂತ ಹೇಳಿ ತೋರಿಸ್ತಾರೆ. ಆ ಥರ ನೀವು ಒಂದ್ಸರಿ ಟ್ರೈ ಮಾಡಿ. ನಾವಮ್ಮ ವೀಡಿಯೋದಲ್ಲಿ ಇವತ್ತು ಅಷ್ಟು ಕಡೆ ಬರೋ ಥರ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮಮ್ಮನ ನೀವೆಲ್ಲ ಇಷ್ಟಪಟ್ಟಿದ್ದೀರ, ಅದಕ್ಕೋಸ್ಕರ ನಮ್ಮಮ್ಮನ ಇವತ್ತಿನ ವೀಡಿಯೋದಲ್ಲಿ ನಾನು ನೀರು ಕುಡಿ ಜಾಸ್ತಿ ತೋರಿಸ್ತೀನಿ. ಜಾಸ್ತಿ ನೋಡಿಗ್ಯಾರಮ್ಮ, ಇನ್ನೊಂದ್ಸಲಿ ಕೇಳಬೇಡಿ. ಕಾಮಿಡಿ ಎಲ್ಲ ಮಾಡ್ತಾರೆ ನಮ್ಮಮ್ಮ. ಇನ್ಮೇಲೆ ನನ್ನ ಚಾನಲಲ್ಲಿ ನಮ್ಮಮ್ಮ ಯಾವಾಗ ಬರ್ತಾ ಇರ್ತಾರೆ. ಅಂದರೆ ನಮ್ಮಮ್ಮ ಚೆನ್ನಾಗಿ ಮಾತಾಡ್ತಾರೆ, ಕಾಮಿಡಿ ಎಲ್ಲ ಮಾಡ್ಕೊಂಡಿರ್ತಾರೆ ನಮ್ಮ ಜೊತೆ. ಆದರೆ ಕ್ಯಾಮ್ರಾ ಅಂದರೆ ಸ್ವಲ್ಪ ನಾಚಿಕೆ ತಾನೇಮ್ಮ. ನಮ್ಮಪ್ಪನೂ ಹಂಗೇನೆ, ಸ್ವಲ್ಪ ಕಾಮಿಡಿ ಮಾಡೋದು. ಮತ್ತು ಎಲ್ಲ ನಮ್ಮ ಮನೇಲಿ ಎಲ್ಲರೂ ಹಂಗೇನೆ ಫುಲ್ ಜೋಶಾಗಿರ್ತಾರೆ ಯಾವಾಗ್ಲೂ. ಆದರೆ ಕ್ಯಾಮ್ರಾ ಅಂದರೆ ಸ್ವಲ್ಪ ಓಡೋಗ್ಬಿಡ್ತಾರೆ. ನನ್ನ ತಮ್ಮನೂ ಅಷ್ಟೇ, ಅವ್ನು ಕ್ಯಾಮ್ರಾ ಇಟ್ಟ ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ. ಕ್ಯಾಮ್ರಾ ಇಲ್ಲ ಅಂತಂದರೆ ಮನೇಲಿರೋನೆಲ್ರೂ ಒಂದು ಸುತ್ತ ತಗೊಬರ್ತಾನೆ. ಆ ಥರ ಅವನು ತರಲೆ ತಿಮ್ಮ ಅವನು. ಆದರೆ ಕ್ಯಾಮ್ರಾ ಅಂದರೆ ಸ್ವಲ್ಪ ಕ್ಯಾಮ್ರಾಕ್ಕೆ ತರಲೆ ತಿಮ್ಮನು ಅಂತಿದ್ದು. ನಾನು ವೀಡಿಯೋ ಮಾಡಿದ್ರೂ ತರಲೆ ಮಾಡ್ತಾ ಇರ್ತಾನೆ, ವೀಡಿಯೋ ಮಾಡೋಕ್ಕೂ ಬಿಡಲ್ಲ. ಅವನು ವೀಡಿಯೋಗೆ ಬಾ ಅಂದರೆ ಅವನು ವೀಡಿಯೋಗೆ ಬರಲ್ಲ ತಾನೇಮ್ಮ. ಈ ಥರ ಮಾಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಸೊ ಅಡ್ಕೆಲ್ಲ ಹಾಕ್ಕೊತಾರೆ. ನನ್ನ ಅಮ್ಮ ಬರಬೇಕಂತೆ. ಕೊಟ್ಟೆಲ್ಲ 100 ರೂಪಾಯಿ. ಎಷ್ಟು ರೇಟ್ ಜಾಸ್ತಿ ಆದ್ರೂ ನಮ್ಮಮ್ಮ ಅರಳಿಕೆ ಹಾಕೋದು ಬಿಡಲ್ಲ ಅಲ್ಲ. ಆಲ್ರೆಡಿ ಅಡಿಕೆಲೆ ಹಾಕ್ಕೊಂಡು ನಮ್ಮಮ್ಮನ ಕೆಲಸನೇ ಕೆಲಸ. ಮಾತಾಡಮ್ಮ, ಏನು ಮಾಡ್ತಾ ಇದೀಯಾ ನೀನು? ಮಾತಾಡೋದು ಎಷ್ಟು ಜನಕ್ಕೆ ಇಷ್ಟ ಆಗೈತೆ ಗೊತ್ತಾ? ನೀ ಅಪ್ಪ ಕೈಯಲ್ಲಿ ವೀಡಿಯೋ ಮಾಡಿಸ್ರಿ ಅಂತ ಹೇಳವ್ರೆ. ಏನು ವೀಡಿಯೋ ಮಾಡ್ತೀಯಮ್ಮ? ಬಿರಿಯಾನಿ. ಇವಾಗ ಬಿರಿಯಾನಿ ಮಾಡೋಕ್ಕೆ ಇದಕ್ಕೆ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಇಲ್ಲಿ ಎಲ್ಲ ತೊಳೆದಿಟ್ಕೊಂಡು ರುಬ್ಕೊಳ್ಳೋಗ್ತಾನೆ ನಮ್ಮ ಇದು. ಯಾರಿಗೋಸ್ಕರ ಮಾಡ್ತಾರೆ ಬಿರಿಯಾನಿ? ಆಯ್ತು, ಅಪ್ಪಗನ್ ಕೇಳ್ದಂತ ತಾನೇ ಮಾಡ್ತಾರದು. ಸರಿ, ಇವಾಗ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಹೇಳೋರಲ್ಲ ಅಪ್ಪನ ಜೊತೆ ಏನು ವೀಡಿಯೋ ಮಾಡ್ತೀಯಾ? ಹೇಳಮ್ಮ. ನಾ ಅಪ್ಪನ ಕೇಳ್ಬೇಕಾ? ಮಾತಾಡ್ತೀಯಾ? ಈವ್ನಿಂಗು ಸೋಮವಾರ ಸಂಜೆ ಬಿರಿಯಾನಿ ಮಾಡ್ತಾ ಇರೋದು. ಇದು ನೆನ್ನೆನೇ ಮಾಡಬೇಕಿತ್ತು, ಬಟ್ ಮಾಡಿಲ್ಲ. ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದ್ಬಿಟ್ಟು ಅದಕ್ಕೇ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀವಿ. ಇವತ್ತು ಮಾಡಿಬಿಟ್ಟು ತಿನ್ನಬೇಕು. ಚಿಕನು ಹೌದು, ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಚಿಕನ್ ತಿಂದಿಲ್ಲ. ಸಿಸೇರಿಯನ್ ಮಾಡಿದ್ರೆ ಎಷ್ಟು ದಿನ ತಿನ್ನಬಾರ್ದು ಅಂತ ಗೊತ್ತಿಲ್ಲ. ಬಟ್ ಗಾಯ ವಾಸಿ ಆಗೋವರೆಗೂ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಾನು ಗೂಗಲಲ್ಲಿ ನೋಡಿದ್ದೆ. ಡಾಕ್ಟರ್ಸೆಲ್ಲ ಏನೂ ಹೇಳಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಎಷ್ಟು ದಿನ ಆದಮೇಲೆ ಚಿಕನ್ ತಿನ್ಬೋದು ಮತ್ತು ಯಾವಾಗಿಂದ ತಿನ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅವ್ರು 7 ಗಂಟೆ ನೀನು ತಿನ್ನಲ್ಲ, ಮಾಡ್ಕೊಂಡು ಇರ್ತೀನಿ ಅಂದರೆ ತಿಳ್ಕೊಳಕ್ಕಷ್ಟೇ. ನನ್ನ ಅಂತ ಅಂದರೆ 42 ದಿನ ಅಂದರೆ 6 ವೀಕ್ಸ್ ಆದಮೇಲೆ ತಿನ್ಬೋದು ಅಂತ ಗೂಗಲಲ್ಲಿ ಬಂತು. ಅದಕ್ಕೆ ನಾವು ಅಮ್ಮ ತಿನ್ನು ಅಂತ ಹೇಳ್ತವ್ರೆ ತಾನೇಮ್ಮ. ಆದರೆ ನಂಗೆ ಸ್ವಲ್ಪ ಭಯ ಏನಾದರೂ ಆಗಿಬಿಟ್ರೆ ಅಂತ. ಅದಕ್ಕೆ ಯಾರಿಗಾದ್ರೂ ಗೊತ್ತಿರುತ್ತಲ್ಲ ಕಮೆಂಟ್ ಮಾಡಿ ಅಂತ. ನೀವು 7 ಗಂಟೆ ಅವ್ರು ತಿನ್ನಲ್ಲ, ಹಂಗೆ ಮಾಡ್ತಿರ್ತೀರಿ ಹೇಳ್ರಮ್ಮ. ಹಂಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ನೀವು ಹೇಳಿದ್ಮೇಲೆ ತಿಂತೀನಿ. ಸೊ ವೀಡಿಯೋನ ಕೊನೆಯವ್ರಿಗೆ ವಾಚ್ ಮಾಡಿ. ನಮ್ಮಮ್ಮ ಡಿಫ್ರೆಂಟಾಗಿ ಮಾಡ್ತಾರೆ. ಯಾವಾಗ ಬಿರಿಯಾನಿ ಮಾಡಿದ್ರೂ ಚೆನ್ನಾಗೇ ಟೇಸ್ಟ್ ಬರ್ತೈತೆ. ಸೊ ಇವತ್ತು ಹೆಂಗಿರ್ತೈತೆ ಟೇಸ್ಟ್ ಅಂತ ಹೇಳಿ ನೋಡೋಣ. ಸೊ ವೀಡಿಯೋನ ಕೊನೆಯವ್ರಿಗೆ ವಾಚ್ ಮಾಡಿ. ಹೇಳು ಫುಲ್ ನೋಡಿರಿ ವೀಡಿಯೋನ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ.
ಫುಲ್ ನೋಡ್ರಮ್ಮ ನಾನು ಮಾಡೋದ್ರನ್ನ. ಇಂಟ್ರಡಕ್ಷನ್ ಕೊಟ್ಬಿಟ್ಟು ಬಿರಿಯಾನಿ ಮಾಡ್ಬೇಕಾರೆ ವಿಡಿಯೋ ಮಾಡಂತ ಹೇಳ್ಬಿಟ್ಟು ಈಗ ತಪ್ಪಲೆ ಇಟ್ಬಿಟ್ಟು ಅವರೇ ಮಾಡ್ತಾವ್ರೆ. ಆಹಾ, ಏನು ಹಾಕಿಲ್ಲ ನೋಡಿ, ಸ್ಪೆಷಲ್ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅಷ್ಟು ಬೇಗ ಜ್ಞಾನ ಬಂತು, ಇಲ್ಲಾಂದ್ರೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ನೀನು ನಂಬ್ಕೊಂಡ್ರೆ ಅಷ್ಟೇ, ನೀನು ನಂಬ್ಕೊಂಡು ಚಾನಲ್ ಮಾಡ್ತೀನಲ್ಲ ನಾನು. ಮಾಡೋಕೆ ಬುದ್ಧಿ ಇಲ್ಲ, ಮಾಡ್ಕೊಂಡವಳೆ. ಅಪ್ಪನ ಫೋನ್ ಮಾಡ್ತಾ ಇದ್ದೆ, ಎತ್ತು ಇರು ಎತ್ಬಿಡ್ತೀನಿ ನಮ್ಮ ಹೇಳಿಯ. ಇಲ್ದಿದ್ದೆಲ್ಲ ಮಾಡಮ್ಮ, ಹೇಳಿ ಇವಾಗ ಏನೇನು ಹಾಕಿದೀಯ ಅಂತ. ಏನು ಖಾರ ಹಾಕಿದ್ದೀನಿ, ಹ್ಞೂ ಚಕ್ಕೆ ಲವಂಗ ಹಾಕಿದ್ದೀನಿ, ಹ್ಞೂ ಇವಾಗ ಟೊಮೆಟೊ ಹಾಕ್ತೀನಿ, ಈರುಳ್ಳಿ ಹಾಕಿದ್ದೀನಿ. ಕರೆಕ್ಟಾಗಿ ಹೇಳ್ಬೇಕು, ಹಂಗೆ ಅರ್ಧಂಬರ್ಧ ತಪ್ಪು ಹೇಳ್ಬಾರ್ದು, ಜನಗಳಿಗೆ ಮೋಸ ಮಾಡ್ದಂಗೆ. ಇಲ್ಲಮ್ಮ ಎಷ್ಟು ದೊಡ್ಡ ಸ್ಪೂನ್ ಎತ್ಕೊಂಡವ್ರು ನಮ್ಮಮ್ಮ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ, ಹ್ಞೂ ಅದು ಹೋಗ್ಲಿ ಅಂತ ಅದ್ರಾಗ ತಿರುಗ್ತಾ ಇದ್ದೀನಿ. ಪಾತ್ರೆ ತೊಳೆಯೋದು ಕಷ್ಟ ಅಂತ ತಾನೆ. ಏನು ಸೌಂಡು ಆಚೆ ನಾಯಿ ಬಿಡೆ ಅಲ್ಲಡಮ್ಮ ಅವಳು ಹೆಂಗ್ ಭಯ ಪಡ್ತಾವಳೆ. ಒಬ್ರಕ್ಕಿಂತ ಒಬ್ರು ಉಪ್ಪು ಹಾಕವ್ರೆ, ಫಸ್ಟ್ ಏನೇನು ಹಾಕವ್ರೆ ಕರೆಕ್ಟ್, ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಇಲ್ಲ ಅಮ್ಮ. ಒಳಗೆ ಬಂದು ಕೂದಂಗೆ ಆಯ್ತಾ. ಓಹೋ, ಎಷ್ಟು ಚೆನ್ನಾಗಿದ್ಯಮ್ಮ. 12 ರೂಪಾಯಿ ಇದು. ಎಷ್ಟೇ ಇದು ಬಿರಿಯಾನಿ ಪ್ಯಾಕೆಟು? 12 ರೂಪಾಯಿ. ಅಮ್ಮ ಯೂಟ್ಯೂಬಲ್ಲಿ ಬಿರಿಯಾನಿ ಪೌಡ್ರ್ ಮಾಡೋದು ಹೆಂಗೆ ಅಂತ ವಿಡಿಯೋ ನೋಡ್ತೀನಿ, ಮಾಡು ನೀನೇ. ಹಾಂ, ಮಾಡಲ್ಲ ನಾನು. ಯಾಕ 6 ತಿಂಗಳಿಗೋ 3 ತಿಂಗಳಿಗೋ ಬೇಕು, ಯಾಕೆ ಮಾಡಬೇಕು? ಇದು ಫಸ್ಟು ಎಣ್ಣೆ ಹಾಕವ್ರೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕವ್ರೆ, ಆಮೇಲೆ ಪಲಾವ್ ಸಾಮಾನೆಲ್ಲ. ಮತ್ತೆ ನೀನೇ ಹೇಳು ಅದಕ್ಕೆ. ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಲವಂಗ ಪಲಾವ್ ಎಲೆ ಹಾಕ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು. ಆಮೇಲೆ ಈರುಳ್ಳಿ ಟೊಮೆಟೊ ಹಾಕವ್ರೆ, ಟೊಮೆಟೊ ಸ್ವಲ್ಪ ಇವಾಗ ಎಣ್ಣೆ ಬಿಟ್ಟ ಮೇಲೆ ಚಿಕನ್ ಹಾಕ್ತವ್ರೆ. ಎಷ್ಟು ಕೆ ಜಿ ಅಮ್ಮ ಚಿಕನ್? ಕರೆಕ್ಟಾಗಿ 1 ಕೆ ಜಿ ಚಿಕನ್ನು 260 ರೂಪಾಯಿ. 20 ರೂಪಾಯಿ ಕಮ್ಮಿ ಆಗಿದಲ್ಲಮ್ಮ. ಹೋದ ವಾರ 280 ಇತ್ತು. ಎಷ್ಟು ಚೆನ್ನಾಗಿ ಈ ಕಾಲು ಹೆಂಗೆ ಹಾಕ್ತಾರದು, ಹೌದು ಅದ್ರಾಗೆ 1 2 ಏನು ಮಾಡ್ತೀನಿ. ಚೆನ್ನಾಗಿರ್ತೈತೆ ಬಿರಿಯಾನಿ ಕಾಲು ಹಾಕಿದ್ರೆ. ಉಪ್ಪು ಖಾರ ಹಿಡಿಯಲ್ಲಮ್ಮ, ಸಪ್ರೇಟಾಗಿ ಮಾಡಬೇಕಿತ್ತು. ನೀನು ಮಾಡಿದ್ರೆ ಏನೇ ಹಿಡಿಯಲ್ಲ. ನಾನು ಮೊನ್ನೆ ಮಾಡಿದ್ನಲ್ಲ ಮಶ್ರೂಮ್ ಬಿರಿಯಾನಿ, ಮೊನ್ನೆ ಅಂದರೆ 1-2 ತಿಂಗಳು ಮುಂದೆ. ಹೆಂಗಿತ್ತು ಅದೇ? ತಿನ್ನಿಲ್ಲ, ಅದೇ ಲಾಸ್ಟ್ ವಿಡಿಯೋ ಅನಿಸ್ತಿದಲ್ಲ ಹಾಕಿದ್ದು. ಯಾಕೆ ಅಷ್ಟು ಸಲ ತೋರಿಸ್ತೀಯಮ್ಮ ಸ್ವಾಮಿ? ಇಷ್ಟೇ ಆಗ್ಬಿಟ್ರೆ ನಂಗೆ. ಓಹೋ, ದಿನ ಯಾವಾಗ ನಾನೇ ಬರ್ತೀನಲ್ಲ. ಅಯ್ಯೋ, ನಾನು ಬರೋದೇನು ಬೇಡ ತಾಳ್ತಯ್ಯ, ನಾನು ಬರೋ ವಯಸ್ಸು ಮೀರೋದೈತೆ. ಓಹೋ, ಏನು ಹಂಗೆ ಒಂದು 40 ವರ್ಷ ಆಗೈತೆ ಅಷ್ಟೇ ತಾನಮ್ಮ. ಅದು ಎಷ್ಟಮ್ಮ ವಯಸ್ಸು ನಿಂಕ? ನಿಮ್ಮ ಅಪ್ಪನ ಕೇಳಿ. ಅಪ್ಪನ ಹೇಳ್ತಾನೈತೆ 6 ವರ್ಷನೋ 7 ವರ್ಷನೋ ಅಂತ. ನಮ್ಮ ಅಮ್ಮನಿಗೆ ಆಧಾರ್ ಕಾರ್ಡಲ್ಲಿ ಇವಾಗ 20 ವರ್ಷ. 20 ವರ್ಷದ್ದು ನಮ್ಮ ಅಮ್ಮನ್ಕ 23 ವರ್ಷದ ಮಗಳವಳೆ. ಇದು ಎತ್ಕೊಂಡಿದ್ದೀನಿ, ಇದು ಬೆಲ್ಟೇ ಇಲ್ಲ. ಈ ಬೆಲ್ಟೆಲ್ಲಿ ಹುಡ್ಕೋದು ಇವಾಗ ನಾನು. ಈ ಕುಕ್ಕರ್ದ 7 ಲೀಟ್ರ್ ಕುಕ್ಕರ್ದ ಬೇಸಕ್ಕೆ ಇಕ್ಬೇಡ, ಹಂಗೆ ಮಾಡು. ಹಂಗೆ ಮಾಡ್ಬೋದು ಕುಕ್ಕರಾಗ. ತಮಿಳ್ ಮಾತಾಡ್ಬೇಡ, ಕನ್ನಡ ಮಾತಾಡು. ನಾವು ಕರ್ನಾಟಕದಾಗ ಇರೋದು. ಅದೆಷ್ಟು 12 ಲೀಟ್ರ್ ಕುಕ್ಕರ್ದ ಆಗುತ್ತೆ ಇದು? ಅಮ್ಮ ಡಮ್ಗೆ ಅನ್ಸ್ಬಿಟ್ಟಿಯ ತಾಯಿ, 1ಕ್ಕೆ 2 ಮಾಡಿಬಿಟ್ಟು ಆಯಿತಾ? ವಿಸಿಲ್ ಬರುತ್ತೆ ಇದು? ಏನೋ ಕೂಗಿಸಿ ನೋಡೋಣ. ಕೂಗ್ಬೇಕಾದ್ರೆ ಡಮ್ ಅಂದ್ಬಿಟ್ರೆ ಏನು ಮಾಡ್ತೀಯ? ಅಂದ್ಬಿಟ್ರೆ ಆಯ್ತಣ. ಬೇಲೆ ಇನ್ನು ಬೇಯಬೇಕು ಹೋಗಿಲ್ಲ. ಇವಾಗೇನು ತೋರಿಸ್ತೀಯ? ಬೆಂದಕ್ಕೆ ಹೋಗ್ತೀನಿ ಬಾವಿಗೆ. ಕೂಗ್ದಾಗ ಬರ್ತೀನಿ ನಾನು. ಸರಿ, ಸ್ವಲ್ಪ ಬೇಯ್ತಾ ಇರಲಿ, ಆಮೇಲೆ ನಮ್ಮ ಕೂಗ್ತಾರಂತ ಅಲ್ಲಿ ತನಕ ನಾವು ಸೀರಿಯಲ್ ನೋಡ್ಬೇಕು ಹೋಗಿ. ಅಯ್ಯಯ್ಯೋ, ಕಾಲಾಟ್ ಕ್ರಶ್ ಮಾಡ್ಬಿಟ್ಟೆ ಸ್ವಾಮಿಯಪ್ಪ.
ತಗೋಬೇಕು ಅಮ್ಮ. ಇದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದೇ ಇಲ್ಲ. ಅಯ್ಯೋ ಏನೋ ಬರ್ತೈತಿ ಇವತ್ತಂಗೆ ಮೆಸೇಜ್ ಮಾತ್ರ ಬಂದಿತ್ತು, ಇನ್ನೂ ಬಂದೇ ಇಲ್ಲ. ಹೋಗಿ ಅದ್ರಾಗ ಆರ್ಡ್ರ್ ಮಾಡ್ತೀನಿ, ಕಾಸಿಗೆ ಗೀಸ್ಕೊಂತೀನಿ. ಯಾವಾಗೂ ಬರ್ತೈತೆ ತಾನೇ, ಆರ್ಡ್ರ್ ಮಾಡಿ ಎಷ್ಟು ಬೇಗ ಬರ್ದಿ ನೋಡ್ರಿ. ಏನಮ್ಮ ಫೋನ್ ಮಾಡಿ ಇಕ್ಕಿದ್ರೆ ಬರಲ್ಲ. ಸುತ್ತಿ ಅಜ್ಜರಾಗ್ಬಿಟ್ರು ಏನು ವಯಸ್ಸಾಗೈತೆ ನಮ್ಮ ಅಲ್ಲಿಗೂ ನೋಡಿ ಇಷ್ಟು ಬೆಳ್ಳಗೈತೆ, ಅಡ್ಗೆಲ್ಲ ಹಾಕಿದ್ರು. ಇವಾಗ ಅಲ್ಲಿ ತೋರ್ಸು ಅಂತ ಹೇಳಿದ್ರು ಅವರು. ಕಣ್ಣಕ್ಕೆ ಬಿಡು, ಕಣ್ಣು ಬಿಡೋಕತ್ತೆ. ಅಷ್ಟು ಆಡ್ನಾಗಿತ್ತವ್ರ ನಾನು ತಗೊಂಡೋಗಿ ಹಾಕ್ತೀನಿ ನಿಂತು ಬಿಡ್ಬೇಕು. ನಿನ್ನೆಲ್ಲಿ ತಗೊಂಡದೆ ನಾನು? ಇಲ್ಲೇ ತಾನೇ ಇದೆಯಾ? ಕಾಮಿಡಿ ಮಾಡಿದೆಮ್ಮ. ಕಾಮಿಡಿ ಮಾಡ್ತೀನಿ ನಾನು. ಏನು ನಿನ್ನೇನು ತಗೊಂಡೋದ್ ನಾನು? ಇವಾಗೇನು ನನ್ನ ನೆಗಿಬೇಕಾ? ಹ್ಞೂ ಅಮ್ಮ ಹಾಕ್ಬೋದು, ನಿಂಗೆ ಹಾಕ್ಬೋದು ಅಂತ ಅನ್ಸಿದ್ರೆ. ನಿಂಗೇನು ಅನಿಸ್ತೈತೆ? ಹಾಕ್ಬೇಕು ಅನ್ಸಿದ್ರೆ ಬೇಡ ಅನಿಸ್ತೈತೆ. ಮತ್ತು ಹಾಕೋ. ಸೋನಾ ಮುಸ್ರಿ ಹಾಕಿ. ಎಷ್ಟು ಬಾಟ್ಲು? 1 kg ಐತೆ ಇದು. 1 kg ಅಕ್ಕಿ, 1 kg ಚಿಕನ್ ಹಾಕಿ ತಿರು ಕೊಟ್ಬಿಟ್ಟು ಆಮೇಲೆ ನೀರು ಹಾಕ್ತೀಯಮ್ಮ. ನೀರು ಬಿಸಿ ಇಕ್ಕಿಲ್ಲ ಇನ್ನು? ಬಿಸಿ ಆಗುತ್ತಾ? ಮತ್ತು ಇನ್ನೊಂದು ಸಮ ಕೂಡ ಮತ್ತೆ ಕೆಲವೊಬ್ರು ಫಸ್ಟೇ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ. ನಾವು ಸ್ವಲ್ಪ ಉಲ್ಟಾ ತಾನೇಮ್ಮ, ಅಕ್ಕಿ ಹಾಕ್ಬಿಟ್ಟು ತಿರುಗ್ಬಿಟ್ಟು ಆಮೇಲೆ ನೀರು ಹಾಕ್ತಾರೆ. ಒಂದು 2 ನಿಮಿಷ ಆದಮೇಲೆ ಕುಕ್ಕರ್ ಮುಚ್ಚಿಟ್ಬಿಟ್ರೆ ಅಷ್ಟೇ. ಇದು ಈ ಊಟ 1 kg ಅಕ್ಕಿ ಎಷ್ಟು ಜನಕ್ಕೆ ಊಟ ಗೊತ್ತಾ? 6 ಜನಕ್ಕೆ. ಇವಾಗ ಮುಚ್ಚೋದು. ಈಸಿಲಿ ಬರ್ತೈತಲ್ಲ? ಬಂದಮೇಲೆ ಕರಿಯಮ್ಮ. ಕರಿಯೋದೇನು ಬೇಡ, ಕೇಳಿಸ್ತೈತೆ ಹೋಗು. ಅದೇ ಕರಿತೈತ ನನ್ನ. ಬಿಸಿ ನೀರು ಕುಡಿಬೇಕು ಸಂಜೆ. ನಮ್ಮಮ್ಮ ಈಸಿಲ್ ಬಂದರೆ ಕರಿ ಅಂದರೆ ಬಿರಿಯಾನಿ ರೆಡಿ ಆದ್ಮೇಲೆ ಕರೆದವ್ರೆ. ನನಗೆ ನಿಂಬೆಹಣ್ಣು ಹಾಕಿದ್ರೆ ಇಷ್ಟ. ನಂಗೆ ಹುಳಿ ಇರ್ಬೇಕು. ಕಣ್ಣೇ ಬಿಡೋಕ್ಕಾಗಲ್ಲ, ಮತ್ತು ಅಂದ್ಕೊಂಡಿಕೆ ಆಗ್ತೀಯ. ಸರಿ ಮಕ್ಕಾಗ್ತೀನಿ. ಕಣ್ಣೆತ್ತೆಲ್ಲ ಬೇರೆ ಕಡೆ ಇಟ್ಕೊ. ಮಲಗದಾಗೂ ಈ ಕಾಟ ಕೊಡ್ತೀಯ. ಎಷ್ಟು ಹಾಳು ನೋಡಿ ನಗಿತಾರ. ಏನಕ್ಕ? ಏನ ಎಮ್ಮನ ಹಂಗೆ ಮಾತಾಡ್ತಾಳೆ. ನೀನೆಲ್ಲಿ ಮಾತಾಡಿದೆ ಅಮ್ಮ? ನಮ್ಮಿಂದ ಒಬ್ರು ನಗಿದ್ರೆ ಅವ್ರಿಗೆ ಏನು ಅಲ್ಲ, ಅವ್ರಿಗೆ ಆಯಸ್ ಜಾಸ್ತಿ ಆಗುತ್ತೆ ನಗಿದ್ರೆ. ನಮ್ಮಿಂದ ಒಬ್ರು ಚೆನ್ನಾಗಿರ್ತಾರಂದ್ರೆ ಇರಲಿ ಬಿಡು. ಅಲ್ಲ ಕಾಣಿಸ್ತಾ ಇಲ್ಲ, ಫುಲ್ಲು ಕತ್ಲಮ್ಮ. ಫಸ್ಟಿಗೆ ಬಲ್ಬ್ ಚೇಂಜ್ ಮಾಡಮ್ಮ, ಬೆಳಕೇ ಇಲ್ಲ, ಫುಲ್ಲು ಕಮ್ಮಿ ಆಗ್ಬಿಡ್ತು. ಅಪ್ಪನಿಗೆ ಹೇಳಿ ಚೇಂಜ್ ಮಾಡ್ಸಯ್ಯೋ. ಹಾಂ, ನಾನು ವೀಡಿಯೋನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ತಾನೇ. ಬಿರಿಯಾನಿ ಆದಮೇಲೆ ವೀಡಿಯೋ ಮಾಡಿರಲಿಲ್ಲ ಅಲ್ಲ. ಸರಿ, ಬಿರಿಯಾನಿ ಹೆಂಗಿತ್ತು ಅಂತ ಹೇಳಿ. ಸೂಪರಾಗಿತ್ತು, ಚೆನ್ನಾಗಿತ್ತು. ಸರಿ ಆಯ್ತು. ಯಾರಿಗಾನ ಇಷ್ಟ ಆದರೆ ಮಾಡ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿರಿ ಅಂತ ಹೇಳಿ ಮೆಸೇಜ್ ಹಾಕೋ. ಮಾಡಿ ತಿಂದ್ಬಿಟ್ಟು ಚೆನ್ನಾಗಿತ್ತ ಇಲ್ಲ ಅಂತೇಳಿ ಕಮೆಂಟ್ ಹಾಕ್ರಮ್ಮ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ಹಿಡ್ದಾಗ ನಾನು ಸಿಕ್ಕಲ್ಲಮ್ಮ, ನನ್ನ ಮಗಳು ಸಿಗ್ತಾಳೆ.